ಗಂಡೇ ಆಗಿರಲಿ ಅಥವಾ ಹೆಣ್ಣೇ ಆಗಿರಲಿ ಪ್ರತಿಯೊಬ್ಬರಿಗೂ ಸಂಭೋಗ ಮಾಡಬೇಕು ಅಂತ ಬಯಸುತ್ತಾರೆ. ಇದು ತಪ್ಪಲ್ಲ, ಇದೊಂದು ನೈಸರ್ಗಿಕ ಕ್ರಿಯೆಯಾಗಿದೆ. ಆದರೆ ಹೆಚ್ಚು ಹೊತ್ತು ಸಂಭೋಗ ನಡೆಸಿ ಇಬ್ಬರೂ ಸಂಪೂರ್ಣ ಲೈಂಗಿಕ ಸುಖ ಪಡೆಯುವುದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚು ಸಮಯ ಲೈಂಗಿಕ ಕ್ರಿಯೆ ನಡೆಸುವುದು ಮತ್ತು ಸಂಪೂರ್ಣ ಲೈಂಗಿಕ ಸುಖ ಪಡೆಯುವುದು ಹೇಗೆ ಅನ್ನೋದು ಹೆಚ್ಚಿನವರಿಗೆ ತಿಳಿದಿಲ್ಲ. ಹೆಚ್ಚಿನವರಿಗೆ ಇದರ ಬಗ್ಗೆ ತಿಳಿಸಿಕೊಡುವವರು ಇಲ್ಲ ಅಂತ ಹೇಳಬಹುದು. ಆದ್ದರಿಂದ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಸಾಕಷ್ಟು ತಿಳುವಳಿಕೆಯ ಕೊರತೆಯಿದೆ. ಇವತ್ತಿನ ವಿಡಿಯೋದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಂಭೋಗ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತೀವಿ. ಇದು ಸರಿ ಅನಿಸಿದ್ದಲ್ಲಿ ಮಾತ್ರ ಉಪಯೋಗಕ್ಕೆ ತೆಗೆದುಕೊಳ್ಳಿ. ಯಾವುದೇ ಅನೈತಿಕ ಸಂಬಂಧ, ಅನೈತಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಬೇಡಿ. ಇದು ನಿಮ್ಮಲ್ಲಿ ಹೆಚ್ಚಿನವರಿಗೆ ತಳಿದಿರಲ್ಲ. ಒಂದು ಸಂಪೂರ್ಣ ಮತ್ತು ಆರೋಗ್ಯಕರ ಲೈಂಗಿಕ ಸಂಬಂಧ ಅನ್ನೋದು ಪಲಂಗಕ್ಕಿಂತ ಮುಂಚೆ ಆರಂಭವಾಗುತ್ತೆ. ಲೈಂಗಿಕ ಕ್ರಿಯೆ ಅನ್ನೋದು ಒಬ್ಬ ಗಂಡು ಮತ್ತು ಹೆಣ್ಣಿನ ಸಂಬಂಧವನ್ನ ಗಟ್ಟಿಗೊಳಿಸುವ ಒಂದು ಸುಂದರ ಕ್ರಿಯೆ. ಕೆಲವರು ಇವನ್ನ ಇನ್ನೊಬ್ಬರ ಮೇಲೆ ಪೌರುಷ ತೋರಿಸೋಕೆ ಉಪಯೋಗಿಸಿದರೆ, ಇನ್ನು ಕೆಲವರು ಒಬ್ಬ ವ್ಯಕ್ತಿಯ ಜೀವನವನ್ನ ಹಾಳು ಮಾಡೋಕೆ ಉಪಯೋಗಿಸುತ್ತಾರೆ. ಈ ರೀತಿ ಮಾಡುವುದು ಅಕ್ಷಮ್ಯ ಅಪರಾಧ ಮತ್ತು ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿ. ಲೈಂಗಿಕ ಕ್ರಿಯೆ ನಿಮ್ಮ ಜೀವನ ಸಂಗಾತಿ ಅಥವಾ ಗೆಳತಿಯ ಜೊತೆ ಮಾಡಬೇಕೆ ಹೊರತು ಇನ್ನೊಬ್ಬರ ಜೀವನ ಹಾಳು ಮಾಡೋಕೆ ಮಾಡಬೇಡಿ. ಯಾವ ವ್ಯಕ್ತಿ ಹೆಚ್ಚು ಒತ್ತಡದಿಂದ ಕೂಡಿರುತ್ತಾನೋ ಅವನಿಂದ ಸಂಪೂರ್ಣ ಲೈಂಗಿಕ ಸುಖ ನೀಡೋಕೆ ಅಥವಾ ಸಂಪೂರ್ಣ ಲೈಂಗಿಕ ಕ್ರಿಯೆ ನಡೆಸೋಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿಗಳು ತಮ್ಮ ಲೈಂಗಿಕ ಜೀವನದ ಜೊತೆಗೆ ಸಂಗಾತಿಯ ಲೈಂಗಿಕ ಜೀವನವನ್ನು ಸಹ ಹಾಳು ಮಾಡುತ್ತಾರೆ. ಮೊದಲನೆಯದಾಗಿ, ಪಲಂಗಕ್ಕೆ ಏರುವ ಮುಂಚೆ ಗಂಡ ಮತ್ತು ಹೆಂಡತಿ ಮಧ್ಯೆ ಉತ್ತಮ ಸಂಬಂಧ ಇರುವುದು ಬಹಳ ಮುಖ್ಯ. ಮುನಿಸಿಕೊಂಡು ಜಗಳವಾಡಿಕೊಂಡು ಪಲ್ಲಂಗ ಏರಬಾರದು. ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಎಲ್ಲಿಯವರೆಗೆ ನಿಮ್ಮ ಹೆಂಡತಿ ಅಥವಾ ಗೆಳತಿಗೆ ಉತ್ತಮ ಗಂಡ, ಉತ್ತಮ ಸ್ನೇಹಿತ, ಉತ್ತಮ ವ್ಯಕ್ತಿ ಆಗಿರಲ್ವೋ ಅಲ್ಲಿಯವರೆಗೆ ನಿಮ್ಮಿಂದ ಆಕೆಯ ಜೊತೆ ಉತ್ತಮ ಲೈಂಗಿಕ ಕ್ರಿಯೆ ಮಾಡೋಕೆ ಸಾಧ್ಯ ಇಲ್ಲ. ಅದೇ ರೀತಿ ಗಂಡ ಮತ್ತು ಹೆಂಡತಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಇಬ್ಬರ ಮಧ್ಯ ಉತ್ತಮ ಲೈಂಗಿಕ ಕ್ರಿಯೆ ಏರ್ಪಡುವುದು ಸಾಧ್ಯನೇ ಇಲ್ಲ. ಏನೋ ಒಂದು ಯಾಂತ್ರಿಕ ರೀತಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಯಬಹುದು ಹೊರತು ಉತ್ತಮ ಆರೋಗ್ಯಕರ ಲೈಂಗಿಕ ಕ್ರಿಯೆ ನಡೆಯಲ್ಲ ಅನ್ನೋದನ್ನ ತಿಳಿಯಿರಿ. ಈ ರೀತಿ ಮಾಡುವುದರಿಂದ ಜೀವನ ಪೂರ್ತಿ ಲೈಂಗಿಕ ಅತೃಪ್ತಿ ಕಾಡುತ್ತೆ. ಇದರಿಂದ ವಿವಾಹಿತರ ಸಂಬಂಧ, ವೈಶ್ಯೆಯರ ಸಂಗ ಮಾಡುವುದು ಮುಂತಾದ ಸಮಸ್ಯೆ ಹುಟ್ಟಿಕೊಳ್ಳುತ್ತೆ. ಆದ್ದರಿಂದ ಒಬ್ಬರನ್ನ ಇನ್ನೊಬ್ಬರು ಮೊದಲು ಗೌರವಿಸುವುದನ್ನ ಕಲಿಯಿರಿ. ಒಬ್ಬರು ಇನ್ನೊಬ್ಬರ ಅವಶ್ಯಕತೆಗಳೇನು ಅನ್ನೋದನ್ನ ತಿಳಿದುಕೊಳ್ಳಿ. ಪರಸ್ಪರ ತಮಗೆ ಏನು ಇಷ್ಟ ಅನ್ನೋದನ್ನ ತಿಳಿದುಕೊಳ್ಳಿ. ಲೈಂಗಿಕ ಕ್ರಿಯೆ ಮಾಡುವಾಗ ಹೊಟ್ಟೆಯಲ್ಲಿ ಒತ್ತಡ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಸಂಭೋಗ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಡಿ. ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಮಲ ಮೂತ್ರ ವಿಸರ್ಜನೆ ಮತ್ತು ನಿಮ್ಮ ಜನನಾಂಗಗಳನ್ನ ಉತ್ತಮ ಲೋಷನ್ ಬಳಸಿ ಶುಭ್ರಗೊಳಿಸಿ ಸ್ವಚ್ಛವಾದ ಬಟ್ಟೆಯಿಂದ ನಿಮ್ಮ ಜನನಾಂಗಗನ್ನ ಶುಚಿ ಮಾಡಿಕೊಳ್ಳಿ. ಮುಖ್ಯವಾಗಿ ಪುರುಷರು ಶಿಶ್ನದ ಮುಂದೊಗಲಿನ ಚರ್ಮವನ್ನ ಹಿಂದೆ ಸರಿಸಿ ಚೆನ್ನಾಗಿ ಶುಚಿಗೊಳಿಸಿ ನಂತರ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ. ಅದೇ ರೀತಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆ ಮಾಡೋದಿದ್ದರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆ ನಿಮ್ಮ ಸಂಗಾತಿಗೆ ಸೂಚಿಸಿ. ಇದರಿಂದ ಇಬ್ಬರ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಏರ್ಪಡುತ್ತದೆ. ಇದಿಷ್ಟು ಮಂಚ ಏರುವುದಕ್ಕಿಂತ ಮುಂಚೆ ಇರುವ ವಿಷಯ. ಇನ್ನು ಮಂಚ ಏರಿದ ಮೇಲೆ ಏನು ಅನ್ನೋದನ್ನ ನೋಡೋಣ. ಮಂಚದಲ್ಲಿ ಮೊದಲನೆಯದಾಗಿ ಮಾಡಬೇಕಾಗಿರೋದು ಒಂದು ಪವರ್ಫುಲ್ ಎನರ್ಜೆಟಿಕ್ ಫೋರ್ ಪ್ಲೇ. ಏನಿದು ಫೋರ್ ಪ್ಲೇ? ಫೋರ್ ಪ್ಲೇ ಅನ್ನೋದು ಒಬ್ಬಳು ಹೆಣ್ಣಿನ ದೇಹದ ಆ ಮುಖ್ಯ ಭಾಗಗಳನ್ನ ಕೈಬೆರಳು ಅಥವಾ ನಾಲಿಗೆಯ ಸಹಾಯದಿಂದ ಉದ್ರೇಕಿಸುವುದು, ಹೆಣ್ಣನ್ನ ಲೈಂಗಿಕವಾಗಿ ಉದ್ರೇಕಿಸುವುದು, ಅಂತಹ ಭಾಗಗಳನ್ನ ಮುತ್ತಿಡುವುದು, ನೆಕ್ಕುವುದು ಮಾಡಿ ಉದ್ರೇಕಿಸುವ ಕ್ರಿಯೆಯನ್ನ ಫೋರ್ ಪ್ಲೇ ಅಂತ ಕರೆಯಲಾಗುತ್ತೆ. ಲೈಂಗಿಕ ಕ್ರಿಯೆಯಲ್ಲಿ ಫೋರ್ ಪ್ಲೇಗಿಂತ ಹೆಚ್ಚು ಸುಖ ನೀಡುವ ಇನ್ನೊಂದು ಕ್ರಿಯೆ ಅನ್ನೋದೂ ಇಲ್ಲ. ಯಾಕೆಂದರೆ ಈ ಫೋರ್ ಪ್ಲೇನಲ್ಲಿ ಹೆಣ್ಣಿನ ದೇಹದ ಎಲ್ಲೆಲ್ಲಿ ನಾವು ಉದ್ರೇಕ ಮಾಡುತ್ತೇವೋ ಆ ಭಾಗಗಳೆಲ್ಲ ಹೆಣ್ಣಿನ ದೇಹದ ವೀಕೆಸ್ಟ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ. ಈ ಭಾಗಗಳನ್ನ ಸ್ಟಿಮ್ಯುಲೇಟ ಅಥವಾ ಉದ್ರೇಕಿಸಿದರೆ ಯಾವುದೇ ಹೆಣ್ಣಿಗೂ ತಮ್ಮ ಕಾಮ ಇಚ್ಛೆಯನ್ನ ತಡೆದು ಇಟ್ಟುಕೊಳ್ಳೋಕೆ ಆಗಲ್ಲ. ಆದರೆ ವಿಪರ್ಯಾಸ ಅಂದ್ರೆ ಮಾಹಿತಿ ಮತ್ತು ವಿದ್ಯಾಭ್ಯಾಸದ ಕೊರತೆಯಿಂದಾಗಿ ಹೆಚ್ಚಿನ ಗಂಡ ಹೆಂಡತಿಯರು ಫೋರ್ ಪ್ಲೇನ ಮಾಡೋದೇ ಇಲ್ಲ. ಅದೆಷ್ಟೋ ಗಂಡಸರಿಗೆ ಫೋರ್ ಪ್ಲೇ ಹೇಗೆ ಮಾಡಬೇಕು ಅನ್ನೋದೇ ತಿಳಿದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಹೆಚ್ಚಿನ ಗಂಡಸರ ಸಂಭೋಗ ಮಾಡುವ ಉದ್ದೇಶ ಅನ್ನೋದು ಯೋನಿ ಸಂಭೋಗ ಮಾಡುವುದು. ಗಂಡಸರ ಮನದಲ್ಲಿ ಮೂಡುವಂಥದ್ದು ಆದಷ್ಟು ಬೇಗ ಶಿಶ್ನವನ್ನ ಯೋನಿಯೊಳಗೆ ಹಾಕಿ ವೇಗವಾಗಿ ಅಲ್ಲಿ ಹೆಚ್ಚು ಹೊತ್ತು ಸಂಭೋಗ ಮಾಡಿ ವೀರ್ಯ ಚೆಲ್ಲಿಬಿಟ್ಟು ಅಂಗಾತ ಮಲಗಿಕೊಳ್ಳೋದು. ಇವರ ಮನದಲ್ಲಿ ಇದು ಒಂದು ಮಾತ್ರ ಇರುತ್ತೆ. ಅದೇನೆಂದರೆ ಈ ಯೋನಿ ಸಂಭೋಗವನ್ನು ನಾನು ತುಂಬಾ ಹೊತ್ತು ಮಾಡಬೇಕು ಮತ್ತು ನನ್ನ ಶಿಶ್ನವನ್ನ ಆದಷ್ಟು ಶಿಶ್ನದ ಒಳಗೆ ಹಾಕಿ ಸಂಗಾತಿಗೆ ಹೆಚ್ಚು ಸುಖ ನೀಡಬೇಕು, ಆಕೆಯನ್ನು ತೃಪ್ತಿಪಡಿಸಬೇಕು ಅನ್ನೋದು. ಆದರೆ ಅಷ್ಟು ಸಮಯ ಯೋನಿ ಸಂಭೋಗ ಮಾಡೋಕೆ ಆಗಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿ ವೇಗವಾಗಿ ಯೋನಿ ಸಂಭೋಗ ಮಾಡಿದ್ರೆ ಕೇವಲ 5 ರಿಂದ 7 ನಿಮಿಷಗಳವರೆಗೆ ಮಾತ್ರ ಸಂಭೋಗ ಮಾಡೋಕೆ ಸಾಧ್ಯ. ಈಗ ನಿಮ್ಮ ಮನದಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರಬಹುದು, ಡಿಲೇ ಸ್ಪ್ರೇ ಬಳಸಿ ಸಂಭೋಗ ಮಾಡಬಹುದಲ್ವಾ ಅಂತ.
ಡೆಲೆ ಸ್ಪ್ರೇ ಉಪಯೋಗಿಸಿದರೆ ನೀವು ಸಂಭೋಗ ಮಾಡ್ತಾ ಇದ್ದೀರಾ ಅನ್ನೋದೇ ನಿಮಗೆ ತಿಳಿಯಲ್ಲ. ಯಾವುದೇ ಫೀಲ್ ಇರಲ್ಲ, ಕೇವಲ ನೀವು ನಿಮ್ಮ ಬೆನ್ನಿಗೆ ಮತ್ತು ಸೊಂಟಕ್ಕೆ ನೋವು ಕೊಡ್ತಾ ಇದ್ದೀರಾ ಅಷ್ಟೇ. ಕೊನೆಗೆ ವೀರ್ಯ ಹೊರ ಚೆಲ್ಲೋಕೆ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಬರುತ್ತೆ. ಯೋನಿ ಸಂಭೋಗದ ಸಮಯ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರಲ್ಲ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಕೆಲವರು ಕೇವಲ 1 ನಿಮಿಷದಲ್ಲಿ ವೀರ್ಯ ಚೆಲ್ಲಿಕೊಂಡರೆ ಇನ್ನು ಕೆಲವರು 15 ನಿಮಿಷದವರೆಗೂ ಸಂಭೋಗ ಮಾಡಬಹುದು. ಆದರೆ ಸರಾಸರಿ ಸಮಯ ಅನ್ನೋದು ಕೇವಲ 5 ರಿಂದ 7 ನಿಮಿಷ ಮಾತ್ರ. ಗೆಳೆಯರೇ, ನೀವು ನಿಮ್ಮ ಸಂಗಾತಿಯೊಂದಿಗೆ ಮೊದಲು ಈ ಪ್ರಶ್ನೆನ ಕೇಳಿ ನೋಡಿ, ಹೆಚ್ಚು ಸಮಯ ಫೋರ್ ಪ್ಲೇ ಮಾಡಿ ನಂತರ ಯೋನಿ ಸಂಭೋಗ ಮಾಡಬೇಕು ಅಥವಾ ನೇರವಾಗಿ ಯೋನಿ ಸಂಭೋಗ ಮಾಡಬೇಕು ಅಂತ. ಇವೆರಡರಲ್ಲಿ ಯಾವುದು ಇಷ್ಟ ಅಂತ ಒಮ್ಮೆ ಕೇಳಿ ನೋಡಿ. ಖಂಡಿತವಾಗಿ ನಿಮ್ಮ ಸಂಗಾತಿಗೆ ಹೆಚ್ಚು ಸಮಯ ಫೋರ್ ಪ್ಲೇ ಮಾಡಿ ನಂತರ ಸಂಭೋಗ ಮಾಡುವುದು ಇಷ್ಟ ಆಗುತ್ತೆ. ಆದರೆ ಗಂಡಸರು ಹಾಗಲ್ಲ, ಶಿಶ್ನವನ್ನ ಯೋನಿಯೊಳಗೆ ತೂರಿಸಿ ಸಖತ್ತಾಗಿ ಎಂಜಾಯ್ ಮಾಡಬೇಕು. ಆಕೆಗೆ ಸುಖ ಸಿಗ್ಲಿಲ್ಲಾಂದ್ರೆ ಇನ್ನೊಮ್ಮೆ ಸಂಭೋಗ ಮಾಡಬೇಕು ಅನ್ನೋದು. ಮೊದಲ ಬಾರಿ ಸಂಭೋಗ ಮಾಡಿದಾಗ ಆಕೆಗೆ ಸುಖ ಸಿಗ್ಲೇ ಇಲ್ಲ ಅನ್ಸುತ್ತೆ. ಆಕೆ ಕಾಮ ತೋರಿಸೋಕೆ ಆರಂಭಿಸಿದಾಗ ನನ್ನ ವೀರ್ಯ ಹೊರಬಂತು, ಇನ್ನೊಮ್ಮೆ ಸಂಭೋಗ ಮಾಡಬೇಕು. ಆದ್ದರಿಂದ ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ ಗೆಳೆಯರೇ. ಲೈಂಗಿಕ ಕ್ರಿಯೆಯ ಮುಖ್ಯ ಭಾಗ ಅನ್ನೋದು ಫೋರ್ ಪ್ಲೇ. ಆದ್ದರಿಂದ ಮೊದಲ ಬಾರಿ ಸಂಭೋಗ ಮಾಡುವಾಗಲೇ ಸರಿಯಾಗಿ ಫೋರ್ ಪ್ಲೇ ಮಾಡಿದ್ರೆ ಎರಡನೇ ಬಾರಿ ಸಂಭೋಗ ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ಫೋರ್ ಪ್ಲೇಯ ಪ್ರಾಮುಖ್ಯತೆಯನ್ನ ಮೊದಲು ಮನದಲ್ಲಿಟ್ಟುಕೊಳ್ಳಿ. ಬಹಳಷ್ಟು ಜನರಿಗೆ ಇದರ ಬಗ್ಗೆ ತಿಳಿದಿರಲ್ಲ. ಅಂಥವರಿಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಸರಿಯಾದ ರೀತಿಯಲ್ಲಿ ಹೆಣ್ಣಿನ ದೇಹದ ಆ ಕೆಲವೊಂದು ಭಾಗಗಳನ್ನ ಉದ್ರೇಕಿಸುವುದರಿಂದ ಮಂಚದ ಮೇಲೆ ಲೈಂಗಿಕ ಸುಖ 10 ಪಟ್ಟು ಹೆಚ್ಚಿಸಬಹುದು. ಹೆಣ್ಣಿನ ದೇಹದ ಆ ಕೆಲವೊಂದು ಭಾಗಗಳನ್ನ ಉದ್ರೇಕಿಸಿದಾಗ ನೀವೇ ಆಕೆಯ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಬಹುದು. ಆಕೆ ಎಷ್ಟು ಸುಖ ಪಡೆಯುತ್ತಿದ್ದಾಳೆ ಅನ್ನೋದನ್ನ ನೀವು ನೋಡಬಹುದು. ಅದಾಗಲೇ ಹೇಳಿದ ಹಾಗೆ ಲೈಂಗಿಕ ಕ್ರಿಯೆ ಅನ್ನೋದು ಗಂಡು ಮತ್ತು ಹೆಣ್ಣಿನ ಮಧ್ಯೆ ಇರುವ ಒಂದು ಸುಂದರವಾದ ಕ್ರಿಯೆ. ಆದರೆ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಗಂಡಸರು ತಿಳಿದಿರುವುದು ಬಹಳ ಮುಖ್ಯ. ಹಾಗಾದರೆ ಮುತ್ತಿಡುವುದರಿಂದ, ಕೈಬೆರಳಿನಿಂದ ಸವರೋದರಿಂದ ಅಥವಾ ನಾಲಿಗೆಯ ಸಹಾಯದಿಂದ ಉದ್ರೇಕಿಸಿದಾಗ ಉದ್ರೇಕಗೊಳ್ಳುವ 6 ಹೆಣ್ಣಿನ ದೇಹದ ಭಾಗಗಳು ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಯಾವುವು ಎಂದರೆ ತುಟಿ, ಕತ್ತು, ಕಿವಿಯ ಹಿಂಭಾಗ ಮತ್ತು ಮೊಲೆಯ ತೊಟ್ಟು. ಅಂದರೆ ಮುಖ್ಯವಾಗಿ ಮೊಲೆಯ ಮೇಲಿರುವ ಕಂದು ಬಣ್ಣದ ಭಾಗ, ಹೊಟ್ಟೆಯ ಭಾಗ ಅಂದ್ರೆ ಮುಖ್ಯವಾಗಿ ಹೊಕ್ಕಳಿನ ಸುತ್ತ, ಯೋನಿ ಪೃಷ್ಠ ಮತ್ತು ಪಾದ. ಅದೇ ರೀತಿಯಲ್ಲಿ ಯೋನಿಯಲ್ಲಿ 2 ಭಾಗಗಳಿವೆ. ಅವುಗಳು ಯಾವುದೆಂದರೆ ಕ್ಲಿಟೋರಸ್ ಮತ್ತು ಜಿ-ಸ್ಪಾಟ್. ನೀವು ನಿಮ್ಮ ಸಂಗಾತಿಯ ಕ್ಲಿಟೋರಸ್ನ ಬೆರಳಿನ ಸಹಾಯದಿಂದ ಅಥವಾ ತುದಿ ನಾಲಿಗೆಯಿಂದ ಸರಿಯಾಗಿ ಪ್ರೆಸ್ ಮಾಡ್ತಿದ್ದೀರಾ ಅನ್ನೋದನ್ನ ಆಕೆಯ ಮುಖ ಭಾವದಿಂದ ತಿಳಿದುಕೊಳ್ಳಬಹುದು. ಈ ಭಾಗವನ್ನ ಟಚ್ ಮಾಡಿದ ಕೂಡಲೇ ನಿಮ್ಮ ಸಂಗಾತಿ ಲೈಂಗಿಕ ಸುಖ ತಡೆಯಲಾರದೆ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ ಮತ್ತು ಹೊರಳಾಡಲು ಆರಂಭಿಸುತ್ತಳೆ. ಗೆಳೆಯರೇ, ನೀವು ಎಷ್ಟು ಹೊತ್ತು ಫೋರ್ ಪ್ಲೇ ಮಾಡುತ್ತೀರೋ ಇದರಿಂದ ನಿಮ್ಮ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗುತ್ತಾ ಹೋಗುತ್ತೆ. ಗೆಳೆಯರೇ, ನೀವು ನಿಮ್ಮ ಸಂಗಾತಿಗೆ ಫೋರ್ ಪ್ಲೇ ಮಾಡಿ ಎಷ್ಟು ಸುಖ ನೀಡ್ತಿರೋ ಆ ಸುಖದಿಂದ ಆಕೆಯ ಮುಖಭಾವದಲ್ಲಾಗುವ ಬದಲಾವಣೆ ನೋಡಿ. ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತೆ. ಇದರಿಂದ ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟಿರೋನ್ ಬಿಡುಗಡೆಯಾಗುತ್ತೆ. ಇದು ಗಂಡಸರಲ್ಲಿ ಶಿಶ್ನದ ಉದ್ರೇಕ ಮತ್ತು ಗಡುಸಾಗುವಿಕೆಗೆ ಉತ್ತೇಜನ ನೀಡುತ್ತೆ. ಹೀಗೆ ಮಾಡುವುದರಿಂದ ನಿಮ್ಮಲ್ಲಿ ವೀರ್ಯಸ್ಖಲನ ಬೇಗ ಆಗಲ್ಲ, ಶಿಶ್ನ ಗಡುಸಾಗಿ ನಿಂತಿರುತ್ತೆ. ಅದೇ ಸಮಯದಲ್ಲಿ ನಿಮ್ಮ ಸಂಗಾತಿ ಇನ್ನೇನು ಸಂಪೂರ್ಣ ಲೈಂಗಿಕ ಸುಖ ಸಿಕ್ಕೇ ಬಿಡ್ತು ಅನ್ನೋ ಹಂತಕ್ಕೆ ಬಂದು ನಿಂತಿರುತ್ತಾಳೆ. ನಿಮ್ಮ ಸಂಗಾತಿಗೆ ಲೈಂಗಿಕ ತೃಪ್ತಿ ಸಿಗುತ್ತೆ ಅನ್ನೋ ಹಂತದಲ್ಲಿದ್ದಾಗ ನೀವು ಯೋನಿ ಸಂಭೋಗ ಮಾಡಿ ಬೇಗ ವೀರ್ಯ ಚೆಲ್ಲಿಕೊಂಡರೂ ನಿಮ್ಮಕ್ಕೆ ಸಂಪೂರ್ಣ ಲೈಂಗಿಕ ಸುಖ ಪಡೆದಿರುತ್ತಾಳೆ. ಇಬ್ಬರಿಗೂ ಸಂಪೂರ್ಣ ಲೈಂಗಿಕ ಸುಖ ಸಿಕ್ಕಿದ ಮೇಲೆ ಇನ್ನೊಮ್ಮೆ ಲೈಂಗಿಕ ಕ್ರಿಯೆ ಮಾಡಬೇಕು ಅನ್ನೋ ಸಮಸ್ಯೆನೂ ಬರಲ್ಲ. ನಿಮ್ಮ ಸಂಗಾತಿಯೊಂದಿಗೆ ಪ್ರತಿಯೊಂದು ವಿಷಯವನ್ನ ಹಂಚಿಕೊಳ್ಳಿ. ಇಬ್ಬರೂ ತಮ್ಮ ಇಷ್ಟಗಳನ್ನ ಪರಸ್ಪರ ಹಂಚಿಕೊಳ್ಳಿ. ಗೆಳೆಯರೇ, ನೀವು ನಿಮ್ಮ ಸಂಗಾತಿಯೊಂದಿಗೆ ಇದನ್ನ ಒಮ್ಮೆ ಪ್ರಯತ್ನಿಸಿ ನೋಡಿ. ನಿಮ್ಮ ಅರ್ಧ ಸಮಸ್ಯೆಗಳು ಒತ್ತಡ ದೂರ ಆಗುತ್ತೆ. ನಿಧಾನವಾಗಿ ಶಿಶ್ನವನ್ನ ಯೋನಿಯ ಒಳಗೆ ಹಾಕಿ ಪ್ರತಿ 30 ರಿಂದ 40 ಸೆಕೆಂಡ್ಗಳಿಗೊಮ್ಮೆ ಸಂಭೋಗದ ಶೈಲಿಯನ್ನ ಬದಲಾಯಿಸಿ. ಮೊದಲಿಗೆ ಮಿಷನರಿ ಶೈಲಿಯಲ್ಲಿ ಸಂಭೋಗ ಮಾಡಿದರೆ 40 ಸೆಕೆಂಡ್ಸ್ ನಂತರ ಸೈಡ್ ಬಾಯ್ಲ್ ಸೈಡ್ ಸಂಭೋಗ ಮಾಡಿ. ಆಮೇಲೆ ಸ್ವಲ್ಪ ಸಮಯ ಬಿಟ್ಟು ಡೋಗಿ ಶೈಲಿಯಲ್ಲಿ ಸಂಭೋಗ ಮಾಡಿ. ಅದೇ ರೀತಿ ಸಂಭೋಗ ಮಾಡುವಾಗ ಒಂದೇ ಸಮನೆ ವೇಗವಾಗಿ ಸಂಭೋಗ ಮಾಡಿ ನನ್ನ ಪೌರುಷ ತೋರಿಸ್ತೀನಿ ಅಂತ ಹೋಗಬೇಡಿ. ಸಂಭೋಗ ಮಾಡುವಾಗ ಸ್ಟಾಪ್ ಅಂಡ್ ಸ್ಕ್ವೀಜ್ ಸಿಸ್ಟಮ್ನ ಉಪಯೋಗಿಸಿ. ಇದನ್ನ ಉಪಯೋಗಿಸುವಾಗ ಹೊಟ್ಟೆ ಖಾಲಿ ಇರಬೇಕು, ಮಲಮೂತ್ರ ಇರಬಾರದು. ಅಂದಾಗ ಹೇಳಿದ ಹಾಗೆ ಸಂಭೋಗ ಮಾಡುವಾಗ ಹೊಟ್ಟೆ ಖಾಲಿ ಇದ್ದಷ್ಟು ಉತ್ತಮ. ಕೊನೆಯದಾಗಿ ವೀರ್ಯ ಹೊರಗಡೆ ಬಿದ್ದ ಮೇಲೆ ಒಮ್ಮೆಲೇ ನಿಮ್ಮ ಸಂಗತಿಯನ್ನ ದೂರ ಮಾಡಿ ಎದ್ದು ಹೋಗಬೇಡಿ. ಯಾಕೆಂದರೆ ಆಕೆಗೆ ಸಂಪೂರ್ಣ ಸುಖ ಸಿಕ್ಕಿದೆಯೋ ಅನ್ನೋದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಒಂದು ನೆನಪಿಟ್ಟುಕೊಳ್ಳಿ, ಸಂಭೋಗ ಮಾಡುತ್ತಿರುವಾಗ ಇನ್ನೇನು ವೀರ್ಯ ಹೊರಗೆ ಆಗುತ್ತೆ ಅನ್ನುವಾಗ ನಿಮ್ಮ ಸಂಗತಿಯನ್ನ ಗಟ್ಟಿ ತಬ್ಬಿಕೊಳ್ಳಿ. ಇದರಿಂದ ಆ ವೀರ್ಯ ಹೊರಹಾಕುವ ಸುಖವನ್ನ ಸಹ ಆಕೆ ಅನುಭವಿಸಲು ಸಾಧ್ಯವಾಗುತ್ತೆ. ಹೀಗೊಮ್ಮೆ ಪ್ರಯತ್ನ ಮಾಡಿ.
ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.